ಈಗ ಮೆಡಿಕಲ್ಗಾಗಿ ಮಧ್ಯಂತರ ಜಾಮೀನು 45 ದಿನಗಳ ಜಾಮೀನನ್ನು ಕೋರ್ಟ್ ಈ ಹಿಂದೆ ಕೊಟ್ಟಿತ್ತು. ಈಗ ಅದು ರದ್ದಾಗೋಯ್ತು. ಈಗ ನೀವು 45 ದಿನಗಳೊಳಗೆ ಆಪ್ರೇಷನ್ ಮಾಡಿ ಬಿ ಪಿ ಇದೆಯಾ ಬಿ ಪಿ ಇಲ್ವಾ ಎಂಥದ್ದು ಇಲ್ಲ. ನೀವು ಆಪ್ರೇಷನ್ ಮಾಡಿ ಬಿಡಿ, ಅದಕ್ಕೂ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಈ ನಡುವೆ ಈಗ ಅವರಿಗೆ ಸಿಕ್ಕಿರೋದು ರೆಗ್ಯುಲರ್ ಬೇಲ್. ಈಗ ಹೊರಗಿರ್ತಾರೆ ಅವರು. ಇವತ್ತು 7 ಜನರಿಗೆ, ಈ ಹಿಂದೆ 5 ಜನರಿಗೆ ಆಲ್ರೆಡಿ ಕೊಡಲಾಗಿತ್ತು, 3 ಜನರಿಗೆ, ಒಟ್ಟು 12 ಜನರಿಗೆ ಆಗಿದೆ. ಇನ್ನು ಕೆಲವರಿದ್ದಾರೆ, ಅವ್ರಿಗೂ ಸದ್ಯದಲ್ಲಿ ಸಿಗುವಂಥ ಸಾಧ್ಯ. ಇವರಿಗೆ ಸಿಕ್ಕಿದ ನಂತರ ಖಂಡಿತವಾಗ್ಲೂ ಸಿಗತ್ತೆ. ಏನೆಲ್ಲ ಆರೋಪಗಳಿತ್ತು ಇಲ್ಲಿ ತನಕ, ಯಾರ್ಯಾರ ಮೇಲೆ, ಬನ್ನಿ ಒಂದೊಂದೇ ಮಾಹಿತಿಗಳು ಕೊಡ್ತಾ ಹೋಗ್ತೀನಿ. A1 ಬೇಲ್ ಪಡೆದಿದ್ದಾರೆ, ಸೋಮವಾರ ರಿಲೀಸ್ ಆಗ್ತಾರೆ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಇವರೇ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರು ಅಂಥೇಳಿ ಇವರ ಬಗ್ಗೆ ಇದ್ದಂಥ ಆರೋಪ. ಈಗ ಅವರು ಬೇಲ್ ಮೇಲೆ ಹೊರಗೆ ಬರ್ತಾ ಇದ್ದಾರೆ, ಅದು ಕೂಡ ರೆಗ್ಯುಲರ್ ಬೇಲ್ ಮೇಲೆ. A2 ದರ್ಶನ್, ಇವರು ಕೂಡ ಬೇಲ್ ಮೇಲೆ ಹೊರಗೆ ಬರ್ತಾ ಇದ್ದಾರೆ. ಇವರ ಮೇಲೆ ಇದ್ದಂಥ ಆರೋಪ ಏನು? ಕಿಡ್ನ್ಯಾಪ್ ಮಾಡಿಸಿದ್ರು, ಹಲ್ಲೆ ಮಾಡಿದ್ದೆ ದರ್ಶನ್ ಅನ್ನುವಂಥ ಪ್ರಶ್ನೆ. ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ರು ಅನ್ನುವಂಥ ಆರೋಪ. ಈಗ ಅವ್ರಿಗೂ ಕೂಡ ಬೇಲ್ ಸಿಕ್ಕಿದೆ. A3 ಪವನ್ ಇನ್ನೂ ಕೂಡ ಸಿಕ್ಕಿಲ್ಲ, ಜೈಲಲ್ಲೇ ಇದ್ದಾನೆ ಈತ. ಇವನೇ ನೋಡಿ ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ವಿ. ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ ಪವನ್ ರೇಣುಕಾಸ್ವಾಮಿಗೆ ಪ್ರಚೋದನೆ ಕೊಟ್ಟಿದ್ದೆ ಇವನು. ಇಲ್ಲಿ ತನಕ ಈತನಿಗೆ ಬೇಲಾಗಿಲ್ಲ, ಬಹುಶಃ ಆಗ್ಬೋದು, ಗೊತ್ತಿಲ್ಲ, ಇನ್ನು ಮುಂದೆ ಗೊತ್ತಾಗಬೇಕಷ್ಟೆ. ಇವನು ಸಿಕ್ಕಾಕೋತಾನ ಗೊತ್ತಿಲ್ಲ. ಇನ್ನು ರಾಘವೇಂದ್ರ A4, ಅವನಿನ್ನೂ ಕೂಡ ಜೈಲಲ್ಲೇ ಇದ್ದಾನೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಈತನೇ ಕಿಡ್ನ್ಯಾಪ್ ಮಾಡಿದ್ದು, ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದ್ದ ಅಂಥೇಳಿ ಈತನ ಮೇಲೆ ಆರೋಪ ಇದೆ. ಪವನ್ ಮತ್ತು ಈತ ಜೈಲಲ್ಲೇ ಕೊಳೀತಾ ಇದ್ದಾರೆ. ಇನ್ನು A5 ನಂದೀಶ್, ಇವನು ಕೂಡ ಜೈಲಲ್ಲೇ ಇದ್ದಾನೆ. ಈತನ ಮೇಲಿದ್ದಂಥ ಆರೋಪ ಏನು? ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವ ಸ್ಥಳದಲ್ಲಿದ್ದ ರೇಣುಕಾಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್, ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಈತ ಅನ್ನುವಂಥ ಆರೋಪ ಈತನ ಮೇಲಿತ್ತು. ಹಾಗಾಗಿ ಇನ್ನು ಜೈಲಲ್ಲೇ ಇದ್ದಾನೆ. ಇನ್ನು A6 ಜಗದೀಶ್, ಈತನಿಗೆ ಬೇಲ್ ಸಿಕ್ಕಿದೆ. ಯಾಕೆ? ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆದಾಗ ಜತೆಗಿದ್ದ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಜಗ್ಗ, ಆತನನ್ನು ಬಂಧಿಸಲಾಗಿತ್ತು. ಇದೀಗ ಆತನಿಗೂ ಬೇಲ್ ಸಿಕ್ಕಿದೆ. A7 ಅನುಕುಮಾರ್, ಕಿಡ್ನ್ಯಾಪ್ ಮಾಡಿ ಚಿತ್ರದುರ್ಗದಿಂದ ಕರೆತಂದಿದ್ದ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಅನು. ಸೊ ಇವನಿಗೂ ಕೂಡ ಬೇಲ್ ಸಿಕ್ಕಿದೆ. A8 ರವಿಶಂಕರ್, ಇವನಿಗೂ ಬೇಲ್ ಸಿಕ್ಕಿದೆ. ಏನು ಇವನ ಮೇಲೆ ಇದ್ದಂಥ ಆರೋಪ? ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದಿದ್ದ, ಶವ ಸಾಗಿಸೋಕ್ಕೆ ಒಪ್ಪಲಿಲ್ಲ, ನಂತರ ವಾಪಸ್ಸಾಗಿದ್ದ ರವಿ, ಬೇಲ್. ಇನ್ನು ಧನ್ರಾಜ್ A9 ಧನ್ರಾಜ್, ಈತನ ಕೂಡ ಜೈಲಲ್ಲೇ ಇದ್ದಾನೆ. ಯಾಕೆ? ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಮೆಗ್ಗರ್ ಮಷೀನ್ ತಂದು ಶಾಕ್ ಕೊಡೋದಕ್ಕೆ ಇವನು ಕಾರಣೀಕರ್ತನಾಗಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. ಈತ ಕೂಡ ಜೈಲಲ್ಲೇ ಇದ್ದಾನೆ. A10 ವಿನಯ್, ಆತ ಕೂಡ ಜೈಲಲ್ಲೇ ಇದ್ದಾನೆ. ಈತ ದರ್ಶನ್ನ ಆಪ್ತ, ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನ ಮಾಲೀಕ. ಹಲ್ಲೆ ಮಾಡಿದ್ದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅಂಥೇಳಿ ಈತನ ಮೇಲೆ ಆರೋಪ ಇನ್ನೂ ಇದೆ, ಜೈಲಲ್ಲೇ ಇದ್ದಾನೆ. A11 ನಾಗರಾಜ್, ಈತನಿಗೆ ಬೇಲ್ ಸಿಕ್ಕಿದೆ. ನಟ ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. ಈತ ಕೂಡ ರಿಲೀಸ್ ಆಗಿದ್ದಾನೆ. A12 ಲಕ್ಷ್ಮಣ್, ಈತನಿಗೂ ಬೇಲ್ ಸಿಕ್ಕಿದೆ. ದರ್ಶನ್ ಕಾರು ಚಾಲಕನಾಗಿರುವ ದರ್ಶನ್ ಮೃತದೇಹ ಎಸೆಯಲು ಈತ ವ್ಯವಸ್ಥೆ ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. A13 ದೀಪಕ್, ಈತನಿಗೂ ಬೇಲ್ ಸಿಕ್ಕಿದೆ. ಈತನ ಮೇಲಿನ ಆರೋಪ ದರ್ಶನ್ ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಈತ ಕಾರಣ ಆಗಿದ್ದ. ಹಾಗಾಗಿ ಈಗ ಅವನ ಮೇಲಿದ್ದ ಆರೋಪ ಅವನಿಗೂ ಬೇಲ್ ಸಿಕ್ಕಿದೆ. A14 ಪ್ರದೋಷ್ಗೂ ಬೇಲ್ ಸಿಕ್ಕಿದೆ. ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ ಅನ್ನುವಂಥ ಆರೋಪ, ಖರ್ಚಿಗಾಗಿ 30 ಲಕ್ಷ ರೂಪಾಯಿ ಹಣವನ್ನು ಪಡೆದು ತಂದಿದ್ದ ಅನ್ನುವಂಥ ಆರೋಪ, ದೀಪಕ್ ಮೂಲಕ ವ್ಯವಹಾರ ಕುದುರಿಸಿದ್ದ ಅನ್ನುವಂಥ ಆರೋಪ, ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿಸಿದ್ದ ಅಂತ ಆರೋಪ, ಭೇಟಿ ಮಾಡಿದ ಮರುದಿನ ಅವರು ಸರೆಂಡರ್ ಆಗಿದ್ದರು. ಇದು ಇವನ ಮೇಲಿದ್ದಂಥ ಆರೋಪ. ಅವನಿಗೂ ಬೇಲ್ ಸಿಕ್ಕಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ A15, ಈತನಿಗೆ ಬೇಲ್ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಹಣ ಪಡೆದು ಶವ ಸಾಗಿಸಿ ನಂತರ ಸರೆಂಡರ್ ಆಗಿದ್ದ. A16 ಕೇಶವಮೂರ್ತಿ, ಆಲ್ರೆಡಿ ಸಿಕ್ಕಿದೆ ಇವರಿಗೆಲ್ಲ.
ಮೃತದೇಹವನ್ನು ಸಾಗಿಸಿ ನಂತರ ಸರೆಂಡರ್ ಆಗಿದ್ದ. ಕೊಲೆಗೆ ಇವರಿಗೆ ಸಂಬಂಧ ಇರಲಿಲ್ಲ. ಆರಂಭದಲ್ಲೇ 3 ಜನರಿಗೆ ಸಿಕ್ಕಿತ್ತು. A17 ನಿಖಿಲ್ ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ, ಮೃತದೇಹವನ್ನು ಸಾಗಿಸಿದ್ದ, ಸರೆಂಡರ್ ಆಗಿದ್ದ. ಇವ್ರದ್ದೆಲ್ಲವೂ ಕೂಡ ಕೊಲೆ ಆದ ನಂತರದ ಲಿಸ್ಟ್ ಬಂದ ಕಾರಣ ಆ ಮೂವರನ್ನು ಮೊದಲೇ ರಿಲೀಸ್ ಮಾಡಲಾಗಿತ್ತು. ಓಕೆ, ಈಗ ಮೆಡಿಕಲ್ಗಾಗಿ ಮಧ್ಯಂತರ ಜಾಮೀನು 45 ದಿನಗಳ ಜಾಮೀನನ್ನು ಕೋರ್ಟ್ ಈ ಹಿಂದೆ ಕೊಟ್ಟಿತ್ತು. ಈಗ ಅದು ರದ್ದಾಗೋಯ್ತು. ಈಗ ನೀವು 45 ದಿನಗಳೊಳಗೆ ಆಪ್ರೇಷನ್ ಮಾಡಿ ಬಿ ಪಿ ಇದೆಯಾ ಬಿ ಪಿ ಇಲ್ವಾ ಎಂಥದ್ದು ಇಲ್ಲ. ನೀವು ಆಪ್ರೇಷನ್ ಮಾಡಿ ಬಿಡಿ, ಅದಕ್ಕೂ ಸಂಬಂಧ ಇಲ್ಲ. ಅರ್ಥ ಆಯ್ತಲ್ಲ? ಈ ನಡುವೆ ಈಗ ಅವರಿಗೆ ಸಿಕ್ಕಿರೋದು ರೆಗ್ಯುಲರ್ ಬೇಲ್. ಈಗ ಹೊರಗಿರ್ತಾರೆ ಅವರು. ಇವತ್ತು 7 ಜನರಿಗೆ, ಈ ಹಿಂದೆ 5 ಜನರಿಗೆ ಆಲ್ರೆಡಿ ಕೊಡಲಾಗಿತ್ತು, 3 ಜನರಿಗೆ, ಒಟ್ಟು 12 ಜನರಿಗೆ ಆಗಿದೆ. ಇನ್ನು ಕೆಲವರಿದ್ದಾರೆ, ಅವ್ರಿಗೂ ಸದ್ಯದಲ್ಲಿ ಸಿಗುವಂಥ ಸಾಧ್ಯ. ಇವರಿಗೆ ಸಿಕ್ಕಿದ ನಂತರ ಖಂಡಿತವಾಗ್ಲೂ ಸಿಗತ್ತೆ. ಏನೆಲ್ಲ ಆರೋಪಗಳಿತ್ತು ಇಲ್ಲಿ ತನಕ, ಯಾರ್ಯಾರ ಮೇಲೆ, ಬನ್ನಿ ಒಂದೊಂದೇ ಮಾಹಿತಿಗಳು ಕೊಡ್ತಾ ಹೋಗ್ತೀನಿ. A1 ಬೇಲ್ ಪಡೆದಿದ್ದಾರೆ, ಸೋಮವಾರ ರಿಲೀಸ್ ಆಗ್ತಾರೆ. ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣ ಇವರೇ. ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆದಿದ್ರು ಅಂಥೇಳಿ ಇವರ ಬಗ್ಗೆ ಇದ್ದಂಥ ಆರೋಪ. ಈಗ ಅವರು ಬೇಲ್ ಮೇಲೆ ಹೊರಗೆ ಬರ್ತಾ ಇದ್ದಾರೆ, ಅದು ಕೂಡ ರೆಗ್ಯುಲರ್ ಬೇಲ್ ಮೇಲೆ. A2 ದರ್ಶನ್ ಇವರು ಕೂಡ ಬೇಲ್ ಮೇಲೆ ಹೊರಗೆ ಬರ್ತಾ ಇದ್ದಾರೆ. ಇವರ ಮೇಲೆ ಇದ್ದಂಥ ಆರೋಪ ಏನು? ಕಿಡ್ನ್ಯಾಪ್ ಮಾಡಿಸಿದ್ರು, ಹಲ್ಲೆ ಮಾಡಿದ್ದೆ ದರ್ಶನ್ ಅನ್ನುವಂಥ ಪ್ರಶ್ನೆ. ಹತ್ಯೆ ಬಳಿಕ ಕೇಸ್ ಮುಚ್ಚಿ ಹಾಕಲು ಹಣ ನೀಡಿದ್ರು ಅನ್ನುವಂಥ ಆರೋಪ. ಈಗ ಅವ್ರಿಗೂ ಕೂಡ ಬೇಲ್ ಸಿಕ್ಕಿದೆ. A3 ಪವನ್ ಇನ್ನೂ ಕೂಡ ಸಿಕ್ಕಿಲ್ಲ, ಜೈಲಲ್ಲೇ ಇದ್ದಾನೆ ಈತ. ಇವನೇ ನೋಡಿ ಇಷ್ಟೆಲ್ಲ ನಡೆಯುವುದಕ್ಕೆ ಕಾರಣ ಅಂತ ನಾವು ಮೊದಲಿಂದ ಹೇಳ್ತಾ ಇದ್ವಿ. ಪವಿತ್ರ ಗೌಡ ಜೊತೆಗೆ ಸಂಪರ್ಕದಲ್ಲಿದ್ದ ಪವನ್ ರೇಣುಕಾಸ್ವಾಮಿಗೆ ಪ್ರಚೋದನೆ ಕೊಟ್ಟಿದ್ದೆ ಇವನು. ಇಲ್ಲಿ ತನಕ ಈತನಿಗೆ ಬೇಲಾಗಿಲ್ಲ, ಬಹುಶಃ ಆಗ್ಬೋದು, ಗೊತ್ತಿಲ್ಲ, ಇನ್ನು ಮುಂದೆ ಗೊತ್ತಾಗಬೇಕಷ್ಟೆ. ಇವನು ಸಿಕ್ಕಾಕೋತಾನ ಗೊತ್ತಿಲ್ಲ. ಇನ್ನು ರಾಘವೇಂದ್ರ A4 ಅವನಿನ್ನೂ ಕೂಡ ಜೈಲಲ್ಲೇ ಇದ್ದಾನೆ. ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಈತನೇ ಕಿಡ್ನ್ಯಾಪ್ ಮಾಡಿದ್ದು, ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದ್ದ ಅಂಥೇಳಿ ಈತನ ಮೇಲೆ ಆರೋಪ ಇದೆ. ಪವನ್ ಮತ್ತು ಈತ ಜೈಲಲ್ಲೇ ಕೊಳೀತಾ ಇದ್ದಾರೆ. ಇನ್ನು A5 ನಂದೀಶ್ ಇವನು ಕೂಡ ಜೈಲಲ್ಲೇ ಇದ್ದಾನೆ. ಈತನ ಮೇಲಿದ್ದಂಥ ಆರೋಪ ಏನು? ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವ ಸ್ಥಳದಲ್ಲಿದ್ದ, ರೇಣುಕಾಸ್ವಾಮಿಗೆ ಶಾಕ್ ಟ್ರೀಟ್ಮೆಂಟ್, ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಈತ ಅನ್ನುವಂಥ ಆರೋಪ ಈತನ ಮೇಲಿತ್ತು. ಹಾಗಾಗಿ ಇನ್ನು ಜೈಲಲ್ಲೇ ಇದ್ದಾನೆ. ಇನ್ನು A6 ಜಗದೀಶ್, ಈತನಿಗೆ ಬೇಲ್ ಸಿಕ್ಕಿದೆ. ಯಾಕೆ? ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಆದಾಗ ಜತೆಗಿದ್ದ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಜಗ್ಗ, ಆತನನ್ನು ಬಂಧಿಸಲಾಗಿತ್ತು. ಇದೀಗ ಆತನಿಗೂ ಬೇಲ್ ಸಿಕ್ಕಿದೆ. A7 ಅನುಕುಮಾರ್ ಕಿಡ್ನ್ಯಾಪ್ ಮಾಡಿ ಚಿತ್ರದುರ್ಗದಿಂದ ಕರೆತಂದಿದ್ದ, ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಅನು. ಸೊ ಇವನಿಗೂ ಕೂಡ ಬೇಲ್ ಸಿಕ್ಕಿದೆ. A8 ರವಿಶಂಕರ್ ಇವನಿಗೂ ಬೇಲ್ ಸಿಕ್ಕಿದೆ. ಏನು ಇವನ ಮೇಲೆ ಇದ್ದಂಥ ಆರೋಪ? ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದಿದ್ದ, ಶವ ಸಾಗಿಸೋಕ್ಕೆ ಒಪ್ಪಲಿಲ್ಲ, ನಂತರ ವಾಪಸ್ಸಾಗಿದ್ದ ರವಿ, ಬೇಲ್. ಇನ್ನು ಧನ್ರಾಜ್ A9 ಧನ್ರಾಜ್ ಈತನ ಕೂಡ ಜೈಲಲ್ಲೇ ಇದ್ದಾನೆ. ಯಾಕೆ? ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ, ಮೆಗ್ಗರ್ ಮಷೀನ್ ತಂದು ಶಾಕ್ ಕೊಡೋದಕ್ಕೆ ಇವನು ಕಾರಣೀಕರ್ತನಾಗಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. ಈತ ಕೂಡ ಜೈಲಲ್ಲೇ ಇದ್ದಾನೆ. A10 ವಿನಯ್ ಆತ ಕೂಡ ಜೈಲಲ್ಲೇ ಇದ್ದಾನೆ. ಈತ ದರ್ಶನ್ನ ಆಪ್ತ, ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನ ಮಾಲೀಕ, ಹಲ್ಲೆ ಮಾಡಿದ್ದವರ ಪೈಕಿ ಪ್ರಮುಖ ವ್ಯಕ್ತಿ ಈತ ಅಂಥೇಳಿ ಈತನ ಮೇಲೆ ಆರೋಪ ಇನ್ನೂ ಇದೆ, ಜೈಲಲ್ಲೇ ಇದ್ದಾನೆ. A11 ನಾಗರಾಜ್ ಈತನಿಗೆ ಬೇಲ್ ಸಿಕ್ಕಿದೆ. ನಟ ದರ್ಶನ್ ಅವರ ಅನಧಿಕೃತ ಮ್ಯಾನೇಜರ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. ಈತ ಕೂಡ ರಿಲೀಸ್ ಆಗಿದ್ದಾನೆ. A12 ಲಕ್ಷ್ಮಣ್ ಈತನಿಗೂ ಬೇಲ್ ಸಿಕ್ಕಿದೆ. ದರ್ಶನ್ ಕಾರು ಚಾಲಕನಾಗಿರುವ ದರ್ಶನ್ ಮೃತದೇಹ ಎಸೆಯಲು ಈತ ವ್ಯವಸ್ಥೆ ಮಾಡಿದ್ದ ಅನ್ನುವಂಥ ಆರೋಪ ಈತನ ಮೇಲಿದೆ. A13 ದೀಪಕ್ ಈತನಿಗೂ ಬೇಲ್ ಸಿಕ್ಕಿದೆ. ಈತನ ಮೇಲಿನ ಆರೋಪ ದರ್ಶನ್ ಪ್ರದೋಷ್ ಹೇಳಿದಂತೆ ಹಣ ನೀಡಿದ್ದ. ನಿಖಿಲ್, ಕೇಶವಮೂರ್ತಿ, ಕಾರ್ತಿಕ್ ಸರೆಂಡರ್ಗೆ ಈತ ಕಾರಣ ಆಗಿದ್ದ. ಹಾಗಾಗಿ ಈಗ ಅವನ ಮೇಲಿದ್ದ ಆರೋಪ ಅವನಿಗೂ ಬೇಲ್ ಸಿಕ್ಕಿದೆ. A14 ಪ್ರದೋಷ್ಗೂ ಬೇಲ್ ಸಿಕ್ಕಿದೆ. ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿದ್ದ ಅನ್ನುವಂಥ ಆರೋಪ, ಖರ್ಚಿಗಾಗಿ 30 ಲಕ್ಷ ರೂಪಾಯಿ ಹಣವನ್ನು ಪಡೆದು ತಂದಿದ್ದ ಅನ್ನುವಂಥ ಆರೋಪ, ದೀಪಕ್ ಮೂಲಕ ವ್ಯವಹಾರ ಕುದುರಿಸಿದ್ದ ಅನ್ನುವಂಥ ಆರೋಪ,
ಆರೋಪಿಗಳನ್ನು ದರ್ಶನ್ಗೆ ಭೇಟಿ ಮಾಡಿಸಿದ್ದ ಅಂತ ಆರೋಪ. ಭೇಟಿ ಮಾಡಿದ ಮರುದಿನ ಅವರು ಸರೆಂಡರ್ ಆಗಿದ್ದರು. ಇದು ಇವನ ಮೇಲಿದ್ದಂಥ ಆರೋಪ. ಅವನಿಗೂ ಬೇಲ್ ಸಿಕ್ಕಿದೆ. ಕಾರ್ತಿಕ್ ಅಲಿಯಾಸ್ ಕಪ್ಪೆ A15 ಈತನಿಗೆ ಬೇಲ್ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಹಣ ಪಡೆದು ಶವ ಸಾಗಿಸಿ ನಂತರ ಸರೆಂಡರ್ ಆಗಿದ್ದ. A16 ಕೇಶವಮೂರ್ತಿ ಆಲ್ರೆಡಿ ಸಿಕ್ಕಿದೆ ಇವರಿಗೆಲ್ಲ. ಮೃತದೇಹವನ್ನು ಸಾಗಿಸಿ ನಂತರ ಸರೆಂಡರ್ ಆಗಿದ್ದ. ಕೊಲೆಗೆ ಇವರಿಗೆ ಸಂಬಂಧ ಇರಲಿಲ್ಲ. ಆರಂಭದಲ್ಲೇ 3 ಜನರಿಗೆ ಸಿಕ್ಕಿತ್ತು. A17 ನಿಖಿಲ್ ಕೊಲೆ ಬಳಿಕ 5 ಲಕ್ಷ ಪಡೆದುಕೊಂಡಿದ್ದ. ಮೃತದೇಹವನ್ನು ಸಾಗಿಸಿದ್ದ, ಸರೆಂಡರ್ ಆಗಿದ್ದ. ಇವ್ರದ್ದೆಲ್ಲವೂ ಕೂಡ ಕೊಲೆ ಆದ ನಂತರದ ಲಿಸ್ಟ್ ಬಂದ ಕಾರಣ ಆ ಮೂವರನ್ನು ಮೊದಲೇ ರಿಲೀಸ್ ಮಾಡಲಾಗಿತ್ತು. ಓಕೆ.